ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ರಿಪ್ಪನ್ಪೇಟೆ ಮತ್ತು ಅನಂತಪುರಕ್ಕೆ ಸಂಪರ್ಕ ಕಲ್ಪಿಸುವ ಎಡೆಹಳ್ಳಿ ಸರ್ಕಲ್ನ ಅಭಿವೃದ್ಧಿ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದರು. ನಂತರ ಈ ಭಾಗದ ಅಭಿವೃದ್ಧಿ ಮತ್ತು ಕಾಮಗಾರಿಗಳ ಬಗ್ಗೆ ಮಾಹಿತಿ ನೀಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು 27.5 ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದ್ದು, ಎಡೆಹಳ್ಳಿ ವೃತ್ತಕ್ಕೆ ಹೈಟೆಕ್ ಸ್ವರೂಪ ನೀಡಲಾಗುತ್ತಿದೆ. ರಸ್ತೆಯನ್ನು ಅಗಲೀಕರಣ ಮಾಡಿ ವಿಶಾಲವಾದ ಸರ್ಕಲ್ ನಿರ್ಮಾಣ ಮಾಡಿ ಹೈಮಾಸ್ಕ್ ದೀಪಗಳನ್ನು ಅಳವಡಿಸಿ ಸುಲಭ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗುತ್ತಿದೆ. ಆನಂದಪುರ ಮಾದರಿಯ ಬಸ್ ನಿಲ್ದಾಣವನ್ನು ಇಲ್ಲಿ ನಿರ್ಮಾಣ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಲಾಗುವುದು. ಈ ಸಂಬಂಧ ರಾಷ್ಟ್ರೀಯ ಹೆದ್ದಾರಿ ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಜೊತೆ ಕಾಮಗಾರಿ ಪರಿಶೀಲನೆ ನಡೆಸಲಾಗಿದೆ. ಇಲ್ಲಿನ ಗಾಣಿಗರ ಕೆರೆ ಅಭಿವೃದ್ಧಿಗೆ 1 ಕೋಟಿ ಅನುದಾನ ನೀಡಲಾಗಿದ್ದು, ಕೆರೆ ಸುತ್ತ ವಾಕಿಂಗ್ ಪಾತ್ ನಿರ್ಮಾಣ ಮಾಡಲಾಗುತ್ತಿದೆ. ಸಾಗರ ವಿಧಾನಸಭಾ ಕ್ಷೇತ್ರದ ಆಸ್ಪತ್ರೆ ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಾ ಸಮಗ್ರ ಅಭಿವೃದ್ಧಿ ನಡೆಸಲಾಗುತ್ತಿದೆ. ವಿರೋಧ ಪಕ್ಷದವರಿಗೆ ಇದನ್ನು ಸಹಿಸಿಕೊಳ್ಳಲು ಆಗುತ್ತಿಲ್ಲ. ವಿಪಕ್ಷದವರು ಏನ್ ಹೇಳಿದ್ರೂ ನಾನು ತಲೆಕೆಡಿಸಿಕೊಳ್ಳಲು ಹೋಗಲ್ಲ. ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡಲು ಜನ ನನಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದಾರೆ. ಸಾಗರ ಕ್ಷೇತ್ರದ ಅಭಿವೃದ್ಧಿ ಮಾಡುವ ಹೊಣೆ ನನ್ನದು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಒಂದು ಸಣ್ಣ ಬ್ರೇಕ್ನ ನಂತರ ಗೋಪಾಲಕೃಷ್ಣ ಬೇಳೂರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686262990. ಪ್ರಪಂಚ ಸುತ್ತೋಕೆ ಇನ್ನು ತಡ ಯಾಕೆ? ನಾನ್ ಮ್ಯಾಂಗೋಲಿಫ್ ಹಾಲಿಡೇಸ್ ಇಂದ ಸುಮಾ ಮಾತಾಡ್ತಾ ಇದ್ದೀನಿ. ನೀವೇನಾದ್ರೂ ನಿಮ್ ಕನ್ಸಿನ ಟ್ರಿಪ್ ನ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ನಮ್ಮ ಮ್ಯಾಂಗೋಲಿಫ್ ಹಾಲಿಡೇಸ್ ಬುಕಿಂಗ್ ಹಬ್ಬಕ್ಕೆ. ಇಲ್ಲಿ ನಿಮ್ಮ ಪ್ಲಾನ್ ನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಡೋಕೆ ನಮ್ಮ ಎಕ್ಸ್ಪರ್ಟ್ ವೆಂಡರ್ಸ್ ಕೂಡ ನಿಮ್ ಜೊತೆ ಇರ್ತಾರೆ. ಎಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ಯಾಕೇಜ್ ಗಳ ಮೇಲೆ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ಸ್, ಎಕ್ಸೈಟಿಂಗ್ ಆಫರ್ಸ್ ಹಾಗೆ ವಿಶೇಷ ಉಡುಗೊರೆಗಳು ನಿಮ್ಗೋಸ್ಕರ ಕಾಯ್ತಾ ಇದಾವೆ. ಹಾಗಾದ್ರೆ ಇದೆಲ್ಲ ಎಲ್ಲಿ ನಡೆಯುತ್ತೆ ಅಂತ ಕೇಳ್ತೀರಾ? ಇದೇ ಮಾರ್ಚ್ 28, 29ರಂದು ನಮ್ಮ ಶಿವಮೊಗ್ಗದ ರಾಯಲ್ ಆರ್ಕೇಡ್ ನಲ್ಲಿ ನಡೆಯಲಿರುವ ನಮ್ಮ ಮ್ಯಾಂಗೋಲಿಫ್ ಹಾಲಿಡೇಸ್ ಬುಕಿಂಗ್ ಹಬ್ಬಕ್ಕೆ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಥ್ಯಾಂಕ್ ಯು. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard. Innovative learning program, safe and supportive community, holistic character development, fun activities, track students' performances with class sati, celebrate their progress, attractive discount on single fee payment. For admission, contact 97421 51421, 9900862246, 9964586181.
ಆನಂದಪುರ ಮತ್ತು ರಿಪ್ಪನ್ಪೇಟೆ ಸಂಪರ್ಕ ರಸ್ತೆಗೆ ಈಗಾಗಲೇ 20 ಕೋಟಿಯನ್ನು ಕೊಟ್ಟು ಟೋಟಲ್ ರಿಪ್ಪನ್ಪೇಟೆ ಸರ್ಕಲ್ ಅವರಿಗೆ 27 ಕೋಟಿ ಆಗಿದೆ. ಅಂದರೆ ಇಲ್ಲಿಂದ ಅನಂತಪುರದಿಂದ ರಿಪ್ಪನ್ಪೇಟೆ ಸರ್ಕಲ್ ಅವರಿಗೆ 27 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. 7.5 ಕೋಟಿಯನ್ನು ಈಗಾಗಲೇ ನಾವು ಬಿಡುಗಡೆ ಮಾಡ್ತಿದ್ದೀನಿ. ಅಲ್ಲೂ ಸಹ ಹೈ ಒಂದು ಹೈಟೆಕ್ ಇದು ಸರ್ಕಲ್ ಆಗ್ತದೆ. ಇಲ್ಲೂ ಸಹ ಮಾಡಬೇಕಂತ ಒಂದು ಚಿಂತನೆ ಮಾಡಿದ್ದೀವಿ. ಈಗ ಅಂದರೆ ಇದೆ, ಸ್ವಲ್ಪ ಅಗಲೀಕರಣ ಮಾಡಿ ಸುತ್ತ ಸ್ವಲ್ಪ ರೌಂಡಿಂಗ್ ಎಲ್ಲ ಮಾಡಿಬಿಟ್ಟು ಆ ಸರ್ಕಲನ್ನು ಬೇರೆ ರೀತಿಯಲ್ಲಿ ಮಾಡಿಬಿಟ್ಟು ಜನರಿಗೆ ಈಸಿಯಾಗಿ ಈ ಕಡೆ ಹೋಗೋರಿಗೆ ಆ ಕಡೆ ಹೋಗೋರಿಗೆ ಸ್ಟ್ರೈಟ್ ಹೋಗೋರಿಗೆ ಹಾಗೆ ಒಂದು ಹೈ ಮಾಸ್ಕು ಎಲ್ಲ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಮತ್ತು ಇಲ್ಲಿ ಲೈಟಿಂಗ್ ಮಾಡಬೇಕು ಅಂತ ಹೇಳಿದ್ದೇನೆ. ಹಾಗೆ ಇಲ್ಲೊಂದು ಒಳ್ಳೆ ಬಸ್ ಸ್ಟ್ಯಾಂಡ್ ನಿಮ್ಮ ಆನಂದಪುರ ಸರ್ಕಲ್ ಆಗಿದೆಯಲ್ಲ, ನಿಮ್ಮ ಆನಂದಪುರ ಬಸ್ ಸ್ಟ್ಯಾಂಡ್ ಆಗಿದೆಯಲ್ಲ, ಅದೇ ಥರ ಒಂದು ಬಸ್ ಸ್ಟ್ಯಾಂಡ್ ಸಹ ಮಾಡಬೇಕಂತ ಇದೆ. ಒಟ್ಟಿನಲ್ಲಿ ಒಂಥರ ಹೈಟೆಕ್ ಬರಬೇಕು ಸರ್ಕಲ್ಗಳನ್ನಂತ ಒಂದು ಐಡಿಯಾ ಮಾಡಿದ್ದೀನಿ. ಅದಕ್ಕಾಗಿ ನಮ್ಮ PW ಇವರಿಗೆ ಮತ್ತು ನ್ಯಾಷನಲ್ ಹೈವೇ ಪ್ರೆಸಿಡೆಂಟ್ ರಮೇಶ್ ಅವರನ್ನು ನೋಡ್ತಾ ಇದ್ದಾರೆ, ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ. ಮತ್ತು ಮೊನ್ನೆ ನೋಡಿದ್ರಲ್ಲ ನಿಮ್ಮ ಆನಂದಪುರದ ದಾಸಗಪ್ಪ ಸರ್ಕಲ್ ಮೊನ್ನೆ ಜಾತ್ರೆ ಸಂದರ್ಭದಲ್ಲಿ ಹೈಟೆಕ್ ಆದಂಥ ಒಂದು ಐಮಾಸ್ ಕೊಟ್ಟಿದ್ದೀನಿ. 5 ಲಕ್ಷ ರೂಪಾಯಿ 5.5 ಲಕ್ಷ ರೂಪಾಯಿದು ಐಮಾಸ್ ಕೊಟ್ಟಿದ್ದೀನಿ. ಜಾತ್ರೆಗೆಲ್ಲ ಖುಷಿಯಾಗಿದ್ದಾರೆ, ಹೌದಾ? ಹಾಗೆ ಮತ್ತು ನಿಮ್ಮ ಇದು ಹೇಳಿದ್ದೀನಲ್ಲ, ನಿಮ್ಮ ಕೆರೆ ರಮೇಶ್ ಏನದು ಗಾಡಿಗೆರೆ ಕೆರೆ, ಅದು ಫುಟ್ಬಾಲ್ ವಾಕಿಂಗ್ ಪಾತು ಮತ್ತೆ ಇದೆಲ್ಲ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಕ್ಕೂ ರೆಡಿ ಮಾಡಿದ್ದೀವಿ. ನೀರು ಕಮ್ಮಿ ಆದ್ರೂ ಶುರು ಮಾಡ್ತೀವಿ. ಅದನ್ನು ಒಂದು ದಿವಸ ಅದ್ದೂರಿಯಾಗಿ ಅದನ್ನು ಶಂಕುಸ್ಥಾಪನೆ ಮಾಡೋಣ, ಅದನ್ನು ಮತ್ತು ಆಮೇಲೆ ಉದ್ಘಾಟನೆ ಚೆನ್ನಾಗಿ ಮಾಡೋಣ. ಒಟ್ಟಲ್ಲಿ ಯಾವುದೇ ಅಭಿವೃದ್ಧಿಯ ಕೊರತೆ ಇಲ್ಲ. ಇಡೀ ನಿಮ್ಮ ಹೊಸನಗರ ಸಾಗರಕ್ಕೆ ಅಭಿವೃದ್ಧಿಯಲ್ಲಿ ಯಾವುದೇ ಹಿನ್ನಡೆ ಇಲ್ಲದಂಗೆ, ಅದರಲ್ಲೂ ಸಾಗರಕ್ಕೂ ಸಹ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡೋ ಮೂಲಕ ಅತ್ಯಂತ ಚಂದವಾಗಿ ಮಾಡಿದ್ದೀನಿ. ಇನ್ನೂ ಭಾಳ ನನ್ನ ಐಡಿಯಾಗಳು ಭಾಳ ಇದ್ದಾವೆ. ಎಲ್ಲೆಲ್ಲಿ ನಮ್ಮ ಈ ಹೋಬಳಿ ಮಟ್ಟದಲ್ಲಿ ಇವತ್ತು ಆನಂದಪುರ ರಿಪ್ಪನ್ಪೇಟೆ ಅಲ್ಲಿ ಒಂದಿಷ್ಟು ಫುಡ್ ಕೋರ್ಟ್ ಮಾಡಬೇಕು ಅನ್ನೋದು ಸಹ ನಮ್ಮಲ್ಲಿದೆ. ಹಾಗಾಗಿ ಅದನ್ನು ಮಾಡ್ತಾ ಇದ್ದೀವಿ. ನಂದಿನಿ ಪಾರ್ಲರು ಸಹ ಎಲ್ಲ ಕಡೆ ಹಾಕ್ಸಿದ್ದೀವಿ. ಈಗ ರಿಪ್ಪನ್ಪೇಟೆಗೆ 2 ಆಯಿತು, ಒಂದು ಕೊಟ್ಟಿದ್ದೀನಿ. ಸಾಗರ ಆಸ್ಪತ್ರೆ ಒಳಗೂ 2 ಮಾಡಿಸಿದ್ದೀನಿ. ಅಂದರೆ ಎಲ್ಲ ಕಡೆನೂ ಒಂಥರ ಜನರಿಗೆ ಅವಕಾಶ ಸಿಗುವಂಥದ್ದು, ಜನರಿಗೆ ಟೀ ಕುಡಿಯೋದಕ್ಕೆ, ಇನ್ನೊಂದಕ್ಕೆ ಎಲ್ಲ ರೀತಿಯ ಅನುಕೂಲ ರೀತಿಯಲ್ಲಿ ಮಾಡಬೇಕು ಅನ್ನೋದು ಇದೆ. ನೀವು ನೋಡಿದಿರಿ ಸಾಗರ ಮಕ್ಕಳ ಆಸ್ಪತ್ರೆ ಏನಿದೆ ಅಲ್ಲಿ ಎದುರುಗಡೆ ಒಂದು ಒಳ್ಳೆ ಪಾರ್ಕ್ ಮಾಡಿಸಿದ್ದೀನಿ. ಒಂದು ತಾಯಿ ಮಗುದು ಒಂದು ವಿಗ್ರಹ ಮಾಡಿಸಿಟ್ಟಿದ್ದೀನಿ. ಅಂದರೆ ಆ ಥರ ಚಿಂತನೆ ಮಾಡಿದ್ದೀನಿ. ಇಡೀ ಹಾಸ್ಪಿಟ್ಲಿಗೆ ಸುಮಾರು 1,75,80 ಲಕ್ಷ ರೂಪಾಯಿ ಹತ್ತತ್ರ ನಾನು ಅಲ್ಲಿ ತಾಯಿ ಮಗು ಆಸ್ಪತ್ರೆಗೂ ಕೊಟ್ಟಿದ್ದೀನಿ. ಸಂಪೂರ್ಣ ಸೀಟ್ ಹಾಕ್ಸಿದ್ವಿ. ಮೇಲ್ಗಡೆ ತೋರ್ತಾ ಇತ್ತು, ಸೀಟ್ ಹಾಕಿಸಿ ಅಭಿವೃದ್ಧಿ ಏನೇನಾಗಬೇಕು ಎಲ್ಲ ಮಾಡಿದ್ದೀವಿ. ಮತ್ತು ಜನರಲ್ ಆಸ್ಪತ್ರೆಗೂ ಸಹ ಸುಮಾರು 1 ಕೋಟಿ ಚಿಲ್ಡ್ರನ್ನು ಬಂದಿದೆ. ಅಲ್ಲಿ 1,65 ಲಕ್ಷ ಏನೋ ಬಂದಿದೆ. ಒಟ್ಟಲ್ಲಿ ಯಾವುದೇ ಎಲ್ಲೂ ಕಮ್ಮಿ ಅಂತ ಇಲ್ಲ. ಮತ್ತು ನಿಮ್ಮ ಆಸ್ಪತ್ರೆಗೂ 60 ಲಕ್ಷ ಏನೋ ಕೊಟ್ಟಿದ್ದೀವಿ. ಒಟ್ಟಲ್ಲಿ ಎಲ್ಲ ಭಾಗದಲ್ಲೂ ಸಹ ಅಭಿವೃದ್ಧಿವಾಗಿ ಚೆನ್ನಾಗಿ ಮಾಡಿದ್ದೀವಿ. ವಿರೋಧ ಪಕ್ಷದವರು ಪಾಪ ಏನೂ ತಂದಿಲ್ಲ ಅಂತಾರೆ. ಅವ್ರು ಹೇಳ್ಕೊಳ್ಬಿಡಿ, ಏನು ಮಾಡೋಕ್ಕಾಗಲ್ಲ. ಅವ್ರು ಏನು ಹೇಳಿದ್ರು ಹೇಳ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಕೆಲಸ ಮಾಡೋದ್ರ ಬಗ್ಗೆ ನನಗೆ ಆಸಕ್ತಿ ಇದೆ. ಮತ್ತು ಏನು ಮಾಡಬೇಕು ಅನ್ನೋ ಚಿಂತನೆ ನನ್ನ ಹತ್ರ ಇದೆ. ನಾನು ಮಾಡ್ತೀನಿ. ನನಗೇನು ಬೇರೆ ಏನಿಲ್ಲ. ಉದಾಹರಣೆ ನೋಡಿ, ನಮ್ಮ ರಿಪ್ಪನ್ಪೇಟೆಗೆ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ 26-27 ಕೋಟಿ ಕೊಟ್ಟಿದ್ದೀನಿ. ಬರೀ ಸರ್ಕಲ್ಗೆ 1.5 ಕೋಟಿ ಕೊಟ್ಟಿದ್ದೀನಿ. ಬರೀ ಸರ್ಕಲ್ ಮಾಡೋಕ್ಕೆ 1.5 ಕೋಟಿ ಕೊಟ್ಟಿದ್ದೀನಿ. ಆ ಸರ್ಕಲನ್ನು ಅಷ್ಟೊಂದು ಹೈಟೆಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಲ್ಗೆ 1.5 ಕೋಟಿ ಇದ್ದೀವಿ. ಹೀಗಾಗಿ ಎಲ್ಲ ಉದ್ದೇಶನೇ ಬೇರೆ ಇದೆ. ಹಾಗಾಗಿ ಒಂಥರ ಜನರಿಗೆ ಅಟ್ರಾಕ್ಷನ್ ಇರಬೇಕಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಮಾಡ್ತಿದ್ದೀವಿ. ಹಾಗಾಗಿ ನನಗೆ ಚಿಂತನೆ ಇದೆ, ಅವೆಲ್ಲ ಮಾಡಬೇಕು ಅನ್ನೋದಿದೆ. ಬೇರೆಯವ್ರು ಏನು ಮಾಡಿದಾರೆ ನಂಗೆ ಗೊತ್ತಿಲ್ಲ. ನಮ್ಮ ಚಿಂತನೆಗಳೇ ಬೇರೆ ಇದೆ. ಹಾಗಾಗಿ ಇದು ಅಷ್ಟು ಚೆಂದಾಗಿ ಮಾಡ್ತೇನೆ. ಸ್ವಲ್ಪ ದಿನದಲ್ಲಿ ನೋಡಿ ಹೇಗೆ ಅಂತ ಆಮೇಲೆ ಗೊತ್ತಾಗುತ್ತೆ. ಈ ರೋಡು ಮತ್ತು ಅದನ್ನು ಸೇರಿ ಅದ್ದೂರಿಯಾಗಿ ಉದ್ಘಾಟನೆ ಮಾಡ್ತೀನಿ.